ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಏನಂದ್ರೆ ಒಂದು ವರ್ಷದ ಬಿ ಎಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಹಬ್ತಾ ಇರುವಂಥದ್ದಾಗಿರುತ್ತೆ, ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದಾಗಿರುತ್ತೆ. ಸೊ ಯಾರಿಗೆ ಒಂದು ವರ್ಷ ಆಗುತ್ತೆ, ಇದೇ ವರ್ಷದಲ್ಲಿ ಜಾರಿ ಆಗ್ತಿದೆಯಾಗಿದ್ರೆ ಒಂದು ವರ್ಷದ ಬೇಡನ್ನು ನಿಜವಾಗ್ಲೂ ಜಾರಿಗೆ ತರ್ತಾರ, ಏನಿದು ಮಾಹಿತಿ, ನಂತರದಲ್ಲಿ ಒಂದು ವರ್ಷದ ಬೇಡಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಪ್ರಮುಖವಾಗಿ ಒಂದು ವರ್ಷದ ಬೇಡ್ ಜಾರಿ ಆದರೆ ಇದೇ ವರ್ಷ ಜಾರಿ ಆಗುತ್ತಾ ಅಥವಾ ಯಾವಾಗಿಂದ ಜಾರಿ ಅಥವಾ ಏನು ಮಾಹಿತಿ ಇದೆ ಅದು, ನಂತರದಲ್ಲಿ 2 ವರ್ಷದ ಬಿ ಎಡ್ ಯಾರಿಗೆ ಕಡ್ಡಾಯ ಇರುತ್ತಾಗಿದ್ರೆ, ನಂತರದಲ್ಲಿ ಒಂದು ವರ್ಷದ ಬಿ ಎಡ್ ಅಂತಕ್ಕಂಥದ್ದು ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಯಾರು ಮಾಡ್ಬೋದಾಗಿರುತ್ತಾಗಿದ್ರೆ ಅದನ್ನು ಜಾರಿ ಮಾಡ್ತಾರೆ ಅಂತಂದರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಇನ್ನು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋ ಈ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮಾಡಿ ವಿಡಿಯೋ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಹೆಚ್ಚುವರಿ ಮಾಹಿತಿಗಳು ಪ್ರತ್ಯೇಕವಾಗಿ ವೈಯಕ್ತಿಕ ಗೈಡೆನ್ಸ್ಗಳು ಬೇಕು ಅಂತ ಸಂದರ್ಭದಲ್ಲಿ ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೊತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಒಂದು ಯೂಟ್ಯೂಬ್ನಲ್ಲೂ ಕೂಡ ಒಂದು ಮೆಂಬರ್ ಆಪ್ಷನ್ ಕೂಡ ಇರೋದಾಗಿರುತ್ತೆ. ಅದನ್ನು ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಬಿ ಎಡ್ಗೆ ಪ್ರತ್ಯೇಕ ಒಂದು ವೀಡಿಯೋಸ್ಗಳಾಗಿರ್ಬೋದು, ಲೈವ್ ಸ್ಟೆಪ್ಸ್ ಆಗಿರ್ಬೋದು, ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಸೊ ಒಂದಾಗಿ ಎಕ್ಸ್ಪ್ಲೇನ್ ಮಾಡೋಂಥದ್ದು ವಿದ್ಯಾರ್ಥಿಗಳಿಗೆ ವಿಡಿಯೋ ನೋಡಿದ ನಂತರ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ, ನಿಮ್ಮ ಸ್ನೇಹಿತರಿಗೂ ಕೂಡ ಸಹಾಯ ಆಗಲಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ವರ್ಷದ ಬೇಡ ಸೊ ಒಂದು ವರ್ಷ ಬಿ ಎಡ್ ಜಾರಿ ಆಗ್ತಿದೆ ಅಂತ ಈ ವರ್ಷದಿಂದನೇ ಜಾರಿ ಆಗ್ತಿದೆ ಏನು ಅಂತ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಕೂಡ ಕೆಲವೊಂದು ಹೆಚ್ಚಿಗೆ ಪ್ರಶ್ನೆಗಳು ಬರ್ತಿದೆ ಅಂತ ಹೇಳ್ಬೋದಾಗಿರುತ್ತೆ. ಒಂದು ವರ್ಷದ ಬಿ ಎಡ್ ಯಾರಿಗಿರುತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಾದರೆ ಒಂದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ವರ್ಷದ ಬೇಡನ್ನು ಮತ್ತೆ ಜಾರಿಗೆ ತರೋದಕ್ಕೆ ಚಿಂತನೆಗಳು ನಡೆದಿದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದು ಜಾರಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಕ್ರಮಗಳನ್ನು ಕೂಡ ಒಂದು ಚಿಂತನೆಗಳನ್ನು ಕೂಡ ಮಾಡ್ತಿದ್ದಾರೆ, ಚರ್ಚೆಗಳು ಕೂಡ ಅಂತ ಆಗಿರುವಂಥದ್ದಾಗಿರುತ್ತೆ. ಆದರೆ ಒಂದು ವರ್ಷದ ಬೇಡ್ ಜಾರಿ ಇನ್ನೂ ಆಗಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಿರುತ್ತೆ. ಮತ್ತು ಒಂದು ವರ್ಷದ ಬಿ ಎಡ್ ಅಂತಕ್ಕಂಥ ಏನಿದೆಲ್ಲ, ಸೊ ಈಗ ಪ್ರಸ್ತುತದಲ್ಲಿ 2 ವರ್ಷದ ಬೇಡ್ ಜಾರಿಯಲ್ಲಿರೋದಾಗಿರುತ್ತೆ. ಕಳೆದ 10 ವರ್ಷದ ಹಿಂದೆ ಏನಿತ್ತಲ್ಲ ಒಂದು ವರ್ಷದ ಬೇಡ್ ಜಾರಿಯಲ್ಲಿತ್ತು ಅವಾಗ. ನಂತರದಲ್ಲಿ 2 ವರ್ಷದ ಬೇಡ ಹೆಚ್ಚಿಗೆ ಒಂದು ಪ್ರಖ್ಯಾತಿನ ಪಡ್ಕೊಂತ ಅಂತ ಹೇಳ್ಬೋದು. ಮತ್ತೆ ಎಲ್ಲ ಕಡೆ ಕೂಡ 2 ವರ್ಷದ ಬೇಡ ಇದೆ. ಸೊ 10 ವರ್ಷದ ಹಿಂದೆ ಇದ್ದಂಥ ಒಂದು ವರ್ಷದ ಬೇಡನ್ನು ಮತ್ತೆ ಜಾರಿಗೆ ತರಬೇಕು ಅಂತ ಅಂದ್ಬಿಟ್ಟು ಇದೀಗ ಒಂದು ಚಿಂತನೆಗಳು ಎಲ್ಲ ಆಗ್ತಿದ್ದು ಚರ್ಚೆಗಳು ಕೂಡ ನಡೀತಿರುವಂಥದ್ದಾಗಿರುತ್ತೆ. ಆದರೆ ಒಂದು ವರ್ಷದ ಬೇಡ್ ಜಾರಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಎಲ್ಲೂ ಕೂಡ ಒಂದು ನೋಟಿಫಿಕೇಶನ್ ಅನೌನ್ಸ್ ಆಗಿಲ್ಲ ವಿದ್ಯಾರ್ಥಿಗಳ, ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಬೇರೆ ಕಡೆ ಎಲ್ಲ ಬಂದಿರ್ಬೋದು ಒಂದು ವರ್ಷದ ಬೇಡ ಅಂತ, ನಾವು ಕೂಡ ಮಾಹಿತಿನ ತಿಳಿಸಿದರೆ ಅಧಿಕೃತವಾಗಿ ಇದುವರೆಗೂ ಕೂಡ ಒಂದು ವರ್ಷದ ಬೇಡನ್ನು ಜಾರಿಗೆ ತರೋದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಆರ್ಟಿಕಲ್ಗಳಂತಕ್ಕಂಥದ್ದು ಬಂದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ಯಾವಾಗಿಂದ ಜಾರಿ ಆಗ್ತಿದೆ ಏನು ಅಂತ 2026-27 ಶೈಕ್ಷಣಿಕ ವರ್ಷದಲ್ಲಿ ಜಾರಿ ಆಗುವ ಸಾಧ್ಯತೆಗಳಿದೆ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಕೆಲ ವಿದ್ಯಾರ್ಥಿಗಳು ಕೇಳ್ತೀರಿ, ನಮಗೆ ಪೋಸ್ಟ್ ಗ್ರಾಜುಯೇಷನ್ ಆಗಿದೆ, ನಮಗೆ ಒಂದು ವರ್ಷ ಬೇಡ, ಅಥವಾ ನಮಗೆ ಡಿಗ್ರಿ ಆಗಿದೆ, ನಮ್ಮದು ಒಂದು ವರ್ಷ ಬೇಡ ಏನೈತಂತ. ಸೊ ಇದ್ರ ಬಗ್ಗೆ ತಿಳಿಸುವಂತಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಅಂದರೆ ಒಂದು ವರ್ಷದ ಬಿ ಎಡ್ ಅನ್ನು ಜಾರಿಗೆ ತಂದ ನಂತರದಲ್ಲಿ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಒಂದು ವರ್ಷದ ಬಿ ಎಡ್ ಅಂತಕ್ಕಂಥದ್ದು ಜಾರಿ ಮಾಡೋದಕ್ಕೆ ಚಿಂತನೆಗಳು ನಡೀತಾ ಇರೋದಾಗಿರುತ್ತೆ. ಒಂದು ವರ್ಷದ ಬಿ ಎಡ್ ಏನಾದರೂ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಅದು ಎಲ್ಲರಿಗೂ ಕೂಡ ಇರೋದಿಲ್ಲ. ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿ ಏನಿದೆಯಲ್ಲ, ಸೊ ಪೋಸ್ಟ್ ಗ್ರಾಜುಯೇಷನ್ ಅಥವಾ ಮಾಸ್ಟರ್ ಡಿಗ್ರಿ ಅಂತ ಏನು ಕರಿತಿರಲ್ಲ ಅದನ್ನು ಪೂರ್ಣಗೊಳಿಸಿರೋರಿಗೆ MA MCom MSc ಈ ಥರ ಒಂದು ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡುವಂಥವ್ರಿಗೆ ಈ ಒಂದು ವರ್ಷದ ಬಿ ಎಡನ್ನು ಅವರು ಇಂಪ್ಲಿಮೆಂಟ್ ಮಾಡೋದಾಗಿರುತ್ತೆ. ಈ ಥರ ಒಂದು ಡಿಗ್ರಿ ಕಂಪ್ಲೀಟ್ ಮಾಡುವಂಥವ್ರು ಏನಿರುತ್ತಲ್ಲ, BA BCom BSc ಈ ಥರ ಒಂದು ಕೋರ್ಸ್ಗಳನ್ನು ಅವರುಗಳಿಗೆ 2 ವರ್ಷದ ಬಿ ಎಡ್ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ನಂತರದಲ್ಲಿ ಒಂದು PUC ವಿದ್ಯಾರ್ಥಿಗಳು ಕೂಡ 4 ವರ್ಷದ ಬಿ ಎಡನ್ನು ತರೋದಕ್ಕೆ, ಅಂದರೆ PUC ನಂತರದಲ್ಲಿ ಚಿಂತನೆಗಳು ಕೂಡ ಆಗ್ತಿದೆ, ಮಾಹಿತಿಗಳಿದ್ದಾವೆ. ಸದ್ಯಕ್ಕೆ ಇವಾಗ ಒಂದು ವರ್ಷದ ಬಿ ಎಡನ್ನು ಕೇಳ್ತಿರಲ್ಲ, ಸೊ ಅದು ಪೋಸ್ಟ್ ಗ್ರಾಜುಯೇಷನ್ ಅವರಿಗೆ ಮಾತ್ರ, ಅದು ಇಂಪ್ಲಿಮೆಂಟ್ ಆದ ನಂತರದಲ್ಲಿ ಒಂದು ವರ್ಷದ ಬಿ ಎಡ್ ಏನಿದೆಯಲ್ಲ ಪೋಸ್ಟ್ ಗ್ರಾಜುಯೇಷನ್ ಆದವರಿಗೆ ಮಾತ್ರ ಒಂದು ವರ್ಷದ ಇರುತ್ತೆ. ನಾರ್ಮಲ್ ಡಿಗ್ರಿ ಮಾಡಿದ್ದಾರೆ ಅಂದರೆ 2 ವರ್ಷನೇ ಕಡ್ಡಾಯವಾಗಿ ನೀವು ಮಾಡಬೇಕಾಗಿರುತ್ತೆ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರದಲ್ಲಿ. ಅರ್ಥ ಆಗಿದೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ. ಹೆಚ್ಚುವರಿ ಮಾಹಿತಿ ಬಂದ ಸಂದರ್ಭದಲ್ಲಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಬೇಗ ನಿಮಗೆ ತಲುಪಿಸ್ತೇವೆ. ಹಾಗೆ ಇವರು ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಸಹಾಯದಿಂದ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ.